ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಬೆಳಗ್ಗೆನೇ ಹೊರಟು ಬಂದಿರುವಂಥ ಒಂದು ಸೂಪರ್ ಆಗಿರುವಂಥ ಜಾಗ ಹಾರ್ಟ್ ಆಫ್ ಬೆಂಗಳೂರು ಬಸವನಗುಡಿಯಲ್ಲಿ ಇರುವಂಥ ವಿದ್ಯಾರ್ಥಿ ಭವನ. OG ಆಫ್ ಆಲ್ ದೋಸೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂಪರ್ ಆಗಿರುವಂಥ ದೋಸೆನ ತಿನ್ಕೊಂಡು ಕಾಫಿನ ಕುಟ್ಕೊಂಡು ಹಾಗೆ ಇಲ್ಲಿ ದೋಸೆನ ಹೆಂಗೆ ಮಾಡ್ತಾರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ಅಂತೆಲ್ಲ ನೋಡಿಕೊಂಡು ಅಲ್ಲಿನ ಒಂದು ವಿಶೇಷತೆನ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇಡೀ ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ವಿದ್ಯಾರ್ಥಿ ಭವನ ಹೆಸರಲ್ಲೇ ಹೇಳೋ ಹಾಗೆ ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಒಂದು ಈಟರಿ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಿಂದೆ ಕಾಲದಲ್ಲಿ ಇಲ್ಲೆಲ್ಲ ಸುತ್ತಲೂ ಈ ಕಾಲೇಜ್ ಓದೋರು ಹಾಗೆ ಸ್ಕೂಲ್ಗೆ ಹೋಗೋರು ತುಂಬಾ ಜನ ಇರ್ತಿದ್ರಂತೆ. ಹಾಗಾಗಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಚೆನ್ನಾಗಿರುವಂಥ ಟೇಸ್ಟಿ ಆಗಿರುವಂಥ ತಿಂಡಿನ ತಿನ್ನಲಿ ಅಂತ ಓಪನ್ ಮಾಡಿರುವಂಥ ಒಂದು ವಿಶೇಷವಾಗಿರೋ ಈಟರಿ ಪಾಯಿಂಟೇ ವಿದ್ಯಾರ್ಥಿ ಭವನ ಅಂತಲೇ ಹೇಳ್ಬೋದು. 1943ರಲ್ಲಿ ಇದನ್ನು ಪ್ರಾರಂಭಿಸ್ತಾರೆ. ಉದ್ದೇಶ ಏನಂತಂದರೆ ಕಾಲೇಜಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ರುಚಿಕರವಾದ ಮತ್ತು ಕಡಿಮೆ ಬೆಲೆಯ ಶುದ್ಧ ಸಸ್ಯಾಹಾರಿ ಒಂದು ತಿನಿಸು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಉಪಹಾರ ಗೃಹನ ಉಡುಪಿ ಮೂಲದ ವೆಂಕಟರಮಣ ಉರಾಳ್ ಪ್ರಾರಂಭ ಮಾಡ್ತಾರೆ. ಆರಂಭದಲ್ಲಿ ಇದು ವಿದ್ಯಾರ್ಥಿಗಳ ಆದರ್ಶವಾದ ತಾಣ ಆಗುತ್ತೆ. ಅನಂತರ ಇದು ಸಾಹಿತ್ಯ ಮತ್ತು ರಾಜಕೀಯ ಕ್ಷೇತ್ರಗಳ ಪ್ರಖ್ಯಾತರು ಕೂಡ ಈ ಭವನದ ಭಕ್ತರಾಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲೆಲ್ಲ ನೋಡ್ತಿರೋ ಹಾಗೆ ತುಂಬಾ ಸೆಲೆಬ್ರಿಟೀಸು ರಾಜಕೀಯದಲ್ಲಿರೋರು ಎಲ್ಲರೂ ಬಂದು ಇಲ್ಲಿ ದೋಸೆನ ತಿನ್ಕೊಂಡು ಹೋಗದೆ ಇರೋರು ಯಾರು ಕೂಡ ಇಲ್ಲ. ಹಾಗೆ ಇಲ್ಲಿ ಮಾಡುವಂತಹ ದೋಸೆ ತುಂಬಾ ವಿಶಿಷ್ಟವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಮೇಲ್ಗಡೆಯಿಂದ ಫುಲ್ ಕ್ರಿಸ್ಪಿಯಾಗಿ ಇರುತ್ತೆ, ಹಾಗೆ ಒಳಗಡೆ ಎಲ್ಲ ಸಾಫ್ಟಾಗಿ ಇರುತ್ತೆ. ಈ ದೋಸೆನ ತುಂಬಾ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಒಬ್ಬೊಬ್ಬರು ಅದನ್ನು ಸ್ಟ್ಯಾಕ್ ರೀತಿಯಲ್ಲಿ ಇಟ್ಕೊಂಡು ಸರ್ವ್ ಮಾಡೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ತಿಂದಿರೋ ಹಾಗೆ ಇಲ್ಲಿನ ದೋಸೆ ಮೊದಲು ಹೇಗಿತ್ತೋ ಈಗೂ ಕೂಡ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿರುವಂಥ ಟೇಸ್ಟ್ನ ಮೊದಲಿಂದನೂ ಕೊಡ್ತಾ ಬಂದಿದ್ದಾರೆ. ಇವಾಗೂ ಕೂಡ ಅಷ್ಟೇ ರುಚಿಯಾಗಿರುವಂಥ ದೋಸೆಗಳು ಇಲ್ಲಿ ಸಿಗುತ್ತೆ. ಸೊ ಈ ವಿದ್ಯಾರ್ಥಿ ಭವನ ಶುಕ್ರವಾರದೊತ್ತು ರಜಾ ಇರುತ್ತೆ. ಶುಕ್ರವಾರದೊತ್ತೆ ಯಾಕೆ ರಜಾ ಇರುತ್ತೆ ಅನ್ನೋದಕ್ಕೂ ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸ ಏನಪ್ಪ ಅಂತಂದರೆ 1943ರಲ್ಲಿ ಓಪನ್ ಆಗಿರುವಂಥ ಈ ವಿದ್ಯಾರ್ಥಿ ಭವನ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಆಗಸ್ಟ್ 15ರಂದು ಶುಕ್ರವಾರ ಆಗಿರುತ್ತೆ. ಶುಕ್ರವಾರದ ದಿನದಂದು ನಮ್ಮ ಹೋಟೆಲ್ನ ಕಾರ್ಮಿಕರಿಗೂ ಅಲ್ಲಿ ಕೆಲಸ ಮಾಡುವಂಥ ಜನಕ್ಕೂ ಕೂಡ ನಾವು ಹಾಲಿಡೇ ಕೊಡಬೇಕು ಅಥವಾ ರಜಾ ಕೊಡಬೇಕು. ಅವರು ಕೂಡ ಆರಾಮಾಗಿ ಅವರ ಫ್ಯಾಮಿಲಿ ಜೊತೆಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಶುಕ್ರವಾರದ ದಿನ ಆಗಸ್ಟ್ 15 ರಜಾ ಕೊಡ್ತಾರಂತೆ. ಆ ಒಂದು ಲೆಗಸಿ ಇಲ್ಲಿ ತನಕನೂ ಕಂಟಿನ್ಯೂ ಆಗ್ತಾ ಬಂದಿದೆ ಅಂತ ಒಂದು ಹಿಸ್ಟ್ರಿನೇ ಇದೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿ ಬಂದಿದ್ದ ಕೂಡಲೇ ಬರೀ ದೋಸೆ ಅಲ್ಲ, ಇಲ್ಲಿ ಸಿಗುವಂಥ ಒಂದು ಉಡುಪಿ ಟೇಸ್ಟ್ ಇರುವಂಥ ಸಾಂಬಾರು ಇಡ್ಲಿ ಕೂಡ ಅಷ್ಟೇ ಸೊಗಸಾಗಿ ಚೆನ್ನಾಗಿ ಇರುತ್ತೆ. ಇಲ್ಲಿ ಮಾಡುವಂತಹ ಸಾಂಬಾರು ಉಡುಪಿ ಶೈಲಿಯಲ್ಲಿ ಇರುವಂಥ ಸಾಂಬಾರು ಸಖತ್ತಾಗಿ ಇರುತ್ತೆ. ತರೆಯಾಗಿರುವಂಥ ಇಡ್ಲಿ ಜೊತೆಲಿ ಸಾಂಬಾರನ್ನ ಡಿಪ್ ಮಾಡ್ಕೊಂಡು ತಿಂದ್ರಂತೂ ಸೂಪರ್ ಆಗಿರೋಂಥ ಕಾಂಬಿನೇಷನ್ನು. ಸೊ ನೆಕ್ಸ್ಟ್ ಬಂದಿದ್ದು ನಮ್ಮ OG ಆಫ್ ದೋಸೆ, ಒರಿಜಿನಲ್ ಟೇಸ್ಟ್ ಆಫ್ ದೋಸೆ ಇನ್ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿರುವಂಥ ದೋಸೆ ಇದು. ಸೊ ಒಳಗಡೆ ಪಲ್ಯ, ಹೊರಗಡೆ ಖಾರವಾಗಿರುವಂಥ ಚಟ್ನಿ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುವಂಥ ಟೆಕ್ಸ್ಚರು, ಒಳಗಡೆ ಸಾಫ್ಟ್ ಆಗಿರುವಂಥ ಟೆಕ್ಸ್ಚರು ನಮಗಂತೂ ಸೂಪರಾಗಿ ಇಷ್ಟ ಆಯಿತು. ನಾವು ಹಗಲೆಲ್ಲ ಹೋಗುವಂಥ ಕಾರಣನೇ ಈ ದೋಸೆನ ತಿನ್ನಬೇಕು ಅಂತ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ವಿದ್ಯಾರ್ಥಿ ಭವನ ದೋಸೆ ಅಂತಂದರೆ. ಸೊ ನಮಗೂ ಕೂಡ ಇಷ್ಟ ಆಯಿತು. ದೋಸೆ ತಿನ್ಕೊಂಡು ಇಡ್ಲಿ ತಿನ್ಕೊಂಡು
ನನ್ನ ಪುಟ್ಟ ಪಾಪಗೂ ಕೂಡ ಈ ದೋಸೆನ ತಿನ್ನಿಸ್ದೆ. ಅವನು ಕೂಡ ತುಂಬಾ ಇಷ್ಟಪಟ್ಟ. ಅವನಿಗೆ ಈ ವಿದ್ಯಾರ್ಥಿ ಭವನ್ ದೋಸೆ ಫಸ್ಟ್ ಟೈಮ್ ಅಂತ ಹೇಳಬೇಕು. ಸೊ ಅವನು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂದ. ಸೊ ನಾವೆಲ್ಲರೂ ಹೋಗ್ಬಿಟ್ಟು ಎಂಜಾಯ್ ಮಾಡಿಕೊಂಡು ತಿಂಡಿನ ತಿಂದ್ಕೊಂಡು ಬಂದಿದ್ದಾಯಿತು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಕೂಡ ಈ ವೀಕೆಂಡು ತಿಂಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಇನ್ನೂ ವಿದ್ಯಾರ್ಥಿ ಭವನ್ಗೆ ಹೋಗದೇ ಇರೋರಿದ್ದರೆ ಖಂಡಿತ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿರುವಂಥ ಒಂದು ಸೂಪರ್ ಆಗಿರುವಂಥ ದೋಸೆನ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.